ಅಂತ ಹೇಳಿಸಿ ಪ್ರತಾಪ್ ಸಿಂಹನ ಕೈಲಿ. ಪ್ರತಾಪ್ ಸಿಂಹ ಎಲ್ಲೋ ಬಚ್ಚಿಕ್ಕಂಬಿಟ್ಟವ್ರೆ, ಕಾಣ್ತಾನೆ ಇಲ್ವಲ್ಲ. ನೆನ್ನೆ ಯಾವುದೋ ಮೈಸೂರು ಏರ್ಪೋರ್ಟ್ ವಿಚಾರವಾಗಿ ಎರಡು ಪುಟದ ಪತ್ರವನ್ನು ಬರೆದವ್ರೆ. ಅದು ನಾಚಿಕೆ ಆಗಬೇಕು. ಅದೇ ಕೋಮು ಗಲಭೆ ಅಂದರೆ ಎದ್ದಕ್ಕಿದ್ದಂಗೆ ಕೋಮಾದಲ್ಲಿದ್ದರೂ ಎದ್ದು ಬಿಡ್ತಾರೆ. ಇದೇ ಪ್ರತಾಪ್ ಸಿಂಹ ಈ ಒಳಗಡೆ ಪಾಸ್ ಕೊಟ್ಟಿರೋ ವಿಚಾರಕ್ಕೆ, ಒಳಗಡೆ ನುಗ್ಸಿರೋ ವಿಚಾರಕ್ಕೆ ಇಲ್ಲಿವರೆಗೂ ಒಂದು ಸ್ಟೇಟ್ಮೆಂಟ್ ಮಾಡಲಿಲ್ಲ, ಒಂದು ಫೇಸ್ಬುಕ್ ಲೈವ್ ಮಾಡಲಿಲ್ಲ, ಒಂದು ಪತ್ರಿಕಾ ಹೇಳಿಕೆ ಕೊಡಲಿಲ್ಲ. ನೆನ್ನೆ ಯಾರೋ ಅಬ್ಬಯ್ಯ ಅನ್ನೋರು ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಸುಲ್ತಾನ್ ಏರ್ಪೋರ್ಟ್ ಇಡಿ ಅಂತ ಅಂದಿದ್ದ ತಕ್ಷಣ ಸಿದ್ದರಾಮಯ್ಯವ್ರ ವಿರುದ್ಧ ಮುಗಿಬಿದ್ದು 2 ಪುಟದ ಪತ್ರ ಬರೆದವ್ರೆ. ಅದಕ್ಕೆ ನಾಲ್ವಾಡಿ ಕೃಷ್ಣರಾಜ ಒಡೆಯವರ ಏರ್ಪೋರ್ಟ್ ಅಂತ ನಾಮಕರಣ ಮಾಡಿ ಅಂತ 31/10/2015 ಸಿದ್ದರಾಮಯ್ಯವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗಲೇ ಅನುಮೋದನೆ ಮಾಡಿ ಕ್ಯಾಬಿನೆಟ್ ತೀರ್ಮಾನ ಮಾಡಿ ಕೇಂದ್ರಕ್ಕೆ ಕಳಿಸಿದ್ದಾರೆ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಇವ್ರ ಕಂಟ್ರೋಲು ಬರುತ್ತಲ್ಲ, ಇಲ್ಲಿವರೆಗೂ ಯಾಕೆ ಮಾಡಿಸಿಲ್ಲ? ನಾವೇನು ಸಿದ್ದರಾಮಯ್ಯವರು ಟಿಪ್ಪುದು ಹೆಸರಿಡಿ ಅಂತ ಹೇಳಿದ್ದಾರೆ ಅಲ್ಲಿ? ಇಲ್ಲ, ನಾಲ್ವಾಡಿ ಕೃಷ್ಣರಾಜ ಒಡೆಯವರ ಏರ್ಪೋರ್ಟ್ ಅಂತ ಮಾಡಿ ಅಂತಲೇ ಹೇಳಿರೋದು ನಾವು. ಟ್ರ್ಯಾಪ್ ಮಾಡ್ತಾರೆ, ಈಗ ಅವರೇ ಟ್ರ್ಯಾಪ್ ಆಗ್ತಾ ಇದ್ದಾರೆ. ಅದು ಜನಗಳಿಗೆ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ. ಇದು ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅವರ ಮಾತು. ಅವರೇ ಟ್ರ್ಯಾಪ್ ಆಗ್ತಾ ಇದ್ದಾರೆ, ನಾವು ಯಾರೂ ಸಹ ಟ್ರ್ಯಾಪ್ ಮಾಡ್ತಾ ಇಲ್ಲ. ಸಿದ್ದರಾಮಯ್ಯ ಅವರಿಗೆ ಪ್ರತಾಪ್ ಸಿಂಹನ ಟ್ರ್ಯಾಪ್ ಮಾಡುವ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನ ಸ್ಪಷ್ಟಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.